ಇಸ್ರೇಲ್ ಪ್ರಧಾನಿ ಸಾವನ್ನಪ್ಪಿದ್ದಾರೆ ಎಂಬುದು ಸುಳ್ಳು ವದಂತಿಗಳನ್ನು ತಳ್ಳಿಹಾಕಿದೆ ಇಸ್ರೇಲ್ ಪ್ರಧಾನಿ ಕಚೇರಿ. ಬೆಂಜಮಿನ್ ನೆತನ್ಯಾಹು ಕ್ಷೇಮವಾಗಿದ್ದಾರೆ ಅಂತ ಸ್ಪಷ್ಟನೆ ಬಂದಿದೆ. ಇಲ್ಲಿ ವೈರಲ್ ಆಗಿದ್ದ ನೆತನ್ಯಾಹು ಅವರ 6 ಬೆರಳಿನ ವಿಡಿಯೋ. ನೆತನ್ಯಾಹು ಅವರದ್ದು AI ವಿಡಿಯೋ ಅಂತ ಹೇಳಲಾಗಿತ್ತು. ಈ ವಿಡಿಯೋ ವೈರಲ್ ಬೆನ್ನಲ್ಲೇ ನಾನಾ ವದಂತಿಗಳು ಹಬ್ಬಿತ್ತು. ಇರಾನ್ ದಾಳಿಗೆ ನೆತನ್ಯಾಹು ಸಾವು ಕಂಡಿದ್ದಾರೆ ಅನ್ನುವಂತಹ ವದಂತಿಗಳು ಬರ್ತಿತ್ತು. ಆದರೆ ಊಹಾಪೋಹಗಳಿಗೆ ಈಗ ಇಸ್ರೇಲ್ PM ಕಚೇರಿ ತೆರೆಳಿದಿದೆ. ಸಹಜವಾಗಿ ಈ ಟೈಮ್ನಲ್ಲಿ ಅಂತಹ ಸುದ್ದಿಗಳು ಬಂದೇ ಬರುತ್ತೆ. ಆರಂಭದಲ್ಲಿ ನೆತನ್ಯಾಹು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರಗಳು, ಅದಾದಮೇಲೆ 6 ಬೆರಳೆಂದು ಆ ವಿಡಿಯೋ ನೋಡಿದಾಗಲೂ ಕೂಡ ಅದು ಮತ್ತಷ್ಟು ಜಾಸ್ತಿ ಆಯಿತು. ತದನಂತರದಲ್ಲಿ ಮೊದಲು ಖಮೇನಿಯವ್ರನ್ನ ಇವರು ಯಾವಾಗ ಹತ ಮಾಡಿದರು ಆಗಲೂ ಕೂಡ ಅಷ್ಟೇ, ಯಾರೂ ನಂಬಿರಲಿಲ್ಲ ಸ್ಟಾರ್ಟಿಂಗು. ಅವರೆಲ್ಲೋ ಬಂಕರ್ನಲ್ಲಿದ್ದಾರೆ, ಶೆಲ್ಟರ್ನಲ್ಲಿದ್ದಾರೆ, ಬೇರೆ ದೇಶಕ್ಕೆ ಎಲ್ಲೋ ಸೇಫಾಗಿ ಹೋಗಿದ್ದಾರೆ ಅನ್ನುವಂಥ ಚರ್ಚೆಗಳು ಶುರುವಾಯಿತು. ನಂಬಲಿಕ್ಕೆ ಯಾರೂ ಕೂಡ ರೆಡಿ ಇರಲಿಲ್ಲ. ಅದಾದಮೇಲೆ ಕೆಲವೊಂದಿಷ್ಟು ಅವರ ಫೋಟೋಗಳು ಬಂತು ಹಾಸ್ಪಿಟ್ಲಲ್ಲಿರೋದು, ಮತ್ತು ಅವಶೇಷಗಳ ಮಧ್ಯೆ ಸಿಲುಕಾಕೊಂಡಿರೋದು. ಆದರೂ ಕೂಡ ಕೆಲವರು ನಂಬಲಿಕ್ಕೆ ಇನ್ನೂ ಅದನ್ನು ಸಾಧ್ಯ ಆಗ್ತಾ ಇಲ್ಲ. ಅದಾದಮೇಲೆ ನೆತನ್ಯಾಹು ಅವರನ್ನು ಕೂಡ ಇರಾನ್ ಅವರು ಹೊಡೆದು ಹಾಕಿದ್ದಾರೆ, ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ನೆತನ್ಯಾಹು ಅನ್ನುವಂಥ ವಿಚಾರಗಳು. ಆದರೆ AI ವಿಡಿಯೋ ಅಂತ ಕೂಡ ಹೇಳಲಾಗ್ತಾ ಇದೆ. ನೆಕ್ಸ್ಟು ಟ್ರಂಪ್ ಅವ್ರನ್ನೂ ಕೂಡ ಇರಾನ್ ಅವರು ಹೊಡೆದು ಹಾಕಿದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕಾಗಿದೆ. ಇಲ್ಲಿ גם בלבנון ממשיכים. אתם אומרים לי להמשיך? אני אומר לכולכם, גם אתם תמשיכו להישמע להוראות פיקוד העורף, כל הזמן להישמע להוראות פיקוד העורף, וגם לראשי הערים להיות תמיד ליד מרחב מוגן. ואנחנו נקל ככל שהדבר ניתן. ותודה לך על הקפה, הוא מצוין. אני לא יודע לגבי...